ರಾಜಿ ಆಡ್ತಿರೋ ಥರ ನೋಡ್ತಿದ್ರೆ ಯಾವ ಟೈಮ್ನಲ್ಲಾದರೂ ಎಡೆ ಬಿಚ್ಚಂಗೆ ಕಾಣ್ತಾವಳೆ. ಅವಳು ಮ್ಯಾಕೊಂದು ನಿಗಾ ಇಡೋದು ಒಳ್ಳೇದು. ಏನಾರ ಪ್ಲಾನ್ ಮಾಡ್ತಾವಳ ಹೆಂಗೆ? ಅವಳದೇನು ಪ್ಲಾನ್ ಮಾಡ್ದಿರೋ ಜನ್ಮನಿ. ಏನೋ ಮಕ್ಳತ್ ಮಾಡ್ತಿರ್ತಾಳೆ, ಆದರೆ ಸಿಕ್ಕು ಬೀಳಕ್ಕಿಲ್ಲ. ಅದೇ ಬಂದಿರೋ ಸಮಸ್ಯೆ. ನನ್ನ ಕತೆನೂ ಅದೇಯ. ನನ್ನ ಮ್ಯಾಕೆ ಗುಂಡ ಇಟ್ಟವಳೆ. ನಾನು ನೋಡ್ತಿದ್ದಂಗೆ ನಾಟಕ ಜಾಸ್ತಿ ಮಾಡ್ತಾಳೆ. ರಜಮ್ಮ, ಇದು ಪುಟ್ಟಮ್ಮಿ ಕನಸು, ಬಂಗಾರಮ್ಮನವ್ರ ಕೊನೆ ಆಸೆ. ಇನ್ನು ನನಗೆ ಮಾಡಿರೋ ಪಾಪ ಕಳ್ಕಳೆ ಸಿಕ್ಕಿರೋ ಕೊನೆಯ ಅವಕಾಶ. ಇದೊಂದು ಮದುವೆ ಮುಗಿಲಿ. ಇಲ್ಲಿ ಏನಾರ ಅವಳು ಎಡವಟ್ಟು ಮಾಡಿದ್ರೆ ನಾನಂತೂ ಅವಳನ್ನ ಸುಮ್ಮನೆ ಬಿಡಕ್ಕಿಲ್ಲ. ಗೋಪಾಲಣ್ಣ, ನಾವು ಬಿಡೋಕ್ಕಿಲ್ಲ ಅಂತ ಅವಳಿಗೂ ಚೆನ್ನಾಗಿ ಗೊತ್ತು. ಅದಕ್ಕೆ ಬೆನ್ನಿಂದ ಏನಾರು ಮಾಡ್ಬೋದು ಅಂತ ಮುಂಚಾಗ್ತಿರ್ತಾಳೆ. ನಾವು ಎಚ್ಚರವಾಗಿದ್ದು ಯಾವುದೂ ತೊಂದರೆ ಆಗ್ದಿದ್ದಂಗೆ ಕಾಯ್ಬೇಕು ಅವಳನ್ನ. ನೀನು ಹೇಳ್ದಲ್ಲ, ಬಂದಿರೋ ಜನ ನನ್ನ ಬಗ್ಗೆ ಕೆಡ್ದಾಗ ತಿಳ್ಕೊಂಡ್ರು ಪರವಾಗಿಲ್ಲ, ನಾನು ಅವಳ ಮೇಲೆ ಒಂದು ಕಣ್ಣು ಮಡಗಿ ಇರ್ತೀನಿ. ನೀವು ಒಂದು ಕಣ್ಣಿಟ್ರೆ ನಾ 2 ಕಣ್ಣು ಇಟ್ಟಿರ್ತೇನೆ. ಲಂಜಮ್ಮ, ನೀನಾದರೂ ಬದಲಾಗಿದ್ದೀನ, ಅದು ನಂಗೆ ಸಂತೋಷ. ಏನು ಮಾಡೋದು ಗೋಪಾಲಣ್ಣ, ಸಾವಾಸ ದೋಷ. ಅದೇನು ಅಂತಾರಲ್ಲ, ಕೆಟ್ಟ ಮೇಲೆ ಬುದ್ಧಿ ಬಂತು, ಒಟ್ಟು ಮೇಲೆ ಒಲೆ ಉಳಿತು ಅಂತ. ಹಂಗಾಯ್ತು ನನ್ನ ಕತೆ. ಇನ್ನೊಂದು ವಿಷಯ ಗೋಪಾಲಣ್ಣ, ನಾವಿಬ್ರು ಅವಳನ್ನ ಗಮನಿಸ್ತಿದ್ದೀವಿ ಅಂತ ಅವಳಿಗೆ ತಿಳಿಯೋದು ಬೇಡ. ಹೌದೌದು, ತಿಳಿದ್ರೆ ಮೀನು ಜಾರ್ಕೊಂಡಂಗೆ ಜಾರ್ಕೊಂಬಿಡ್ತ. ಅದಕ್ಕೆ ಹೇಳ್ತಿರೋದು, ಅವಳು ಕಂತ್ರಿ ಕೆಲಸ ಮಾಡಿದ್ರೆ ನಾವು ಕೂತಂತ್ರಿ ಕೆಲಸ ಮಾಡಿ ಅವಳಿಗೊಂದು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ. ಅರ್ಥ ಆಯ್ತೆ? ಆಯ್ತು ನಿಜಮ್ಮ. ಬಂದೆ. ಹೋಗ. ನಾಳೆ ನಾನು ನಿನ್ನ ಕತ್ತಕ್ಕೆ ತಾಳಿ ಕಟ್ತೀನಿ ಅನ್ನೋದನ್ನ ನೆನೆಸ್ಕೊಂಡ್ರೆ ನಂಗೆ ಸಂತೋಷ ಕಂಟ್ರೋಲೇ ಆಗ್ತಾ ಇಲ್ಲ. ಇದನ್ನ ಹೇಳಕ್ ಇಲ್ಲಿ ಕರ್ಕೊಂಬಂದ? ನೋ, ಇವತ್ತು ಪ್ರೇಮಿಗಳಾಗಿ ನಮ್ಮ ಲಾಸ್ಟ್ ಡೇ ಅಂತ ಹೇಳೋದಕ್ಕೆ ಕರ್ಕೊಂಡು ಬಂದ. ಸಚಿನ್, ನಾವು ಮದ್ವೆ ಆದ್ಮೇಲೂ ಪ್ರೇಮಿಗಳೇನೆ. ಹೌದು, ಅದು ಗೊತ್ತು. ಆದರೆ ಮದುವೆ ಆದ್ಮೇಲೆ ನಮ್ಮನ್ನು ಯಾರು ಲವರ್ಸ್ ಅನ್ನಲ್ಲ, ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತಾರೆ. ಅದಾಗ್ಬೇಕಂತ ತಾನೆ ನಾವು ಆಸೆ ಪಟ್ಟಿದ್ದು. ಗೊತ್ತು, ಆದರೆ ಇವತ್ತು ನಾವು ಲವರ್ಸ್ ಆಗಿ ಲಾಸ್ಟ್ ಡೇ. ಅದಕ್ಕೆ ನನ್ನ ಮುದ್ದಾದ ಸುಮಾಗೆ ಮತ್ತೊಂದು ಸಲ ಪ್ರಪೋಸ್ ಮಾಡೋಣ ಅಂತ ಕರ್ಕೊಂಡು ಬಂದೆ. ಪ್ರಪೋಸಾ? ಇಲ್ಲ. ಪ್ರೇಮಿಗಳು ಎಲ್ಲಿರ್ತಾರೋ ಅದೇ ಪ್ರೇಮ ಲೋಕ. ನಿಮ್ದು ಯಾಕೋ ಡೈಲಾಗ್ಸ್ ಜಾಸ್ತಿ ಆಯ್ತು ಅನ್ಸ್ತಿಲ್ವಾ? ಏಯ್, ಈ ಡೈಲಾಗ್ ಅಲ್ಲ, ನನ್ನ ಮನಸ್ಸಿನ ಮಾತು. ವೆಲ್ಕಮ್ ಟು ಮೈ ವರ್ಲ್ಡ್. ಹೂ ಥರ ಇರೋ ನಿನ್ನ ಹೂವಿನಷ್ಟೇ ಮೃದುವಾಗಿ ನೋಡ್ಕೊತೀನಿ. ಐ ಲವ್ ಯು ಟು ಸಚಿನ್. ಏನ್ ನೀವಿಬ್ರು ಇದನ್ನ ಮದ್ವೆ ಛತ್ರ ಅನ್ಕೊಂಡಿದ್ದೀರಾ ಇಲ್ಲ ಪ್ರೇಮಿಗಳ ಅಡ್ಡ ಅನ್ಕೊಂಡಿದ್ದೀರಾ? ನಿಮ್ಮಿಬ್ರು ಮಧ್ಯೆ ಲವ್ ಹೇಗಾಗಿತ್ತು ಅಂತ ಕೇಳಿದ್ದೆ, ಆದ್ರೆ ಇವಾಗ ನೋಡ್ದೆ. ಇದನ್ನೇ ಮನೆಯವ್ರ ಮುಂದೆ ಮಾಡಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ? ಮನೆಯವ್ರನ್ನೆಲ್ಲ ಕರ್ದ್ಬಿಡ್ತೀನಿ. ಅಕ್ಕ ಸುಮ್ಮನೆ ಇರು, ನನ್ಗೆ ಮೊದಲೇ ನಾಚಿಕೆ ತಡ್ಕೊಳಕ್ ಆಗ್ತಿಲ್ಲ. ಕಳ್ಳಿ, ನಾವು ಬಂದಿಲ್ಲ ಅಂದಿದ್ರೆ ಈಟೊದ್ಗೆಲ್ಲ ಸಚಿನ್ನ ತಪ್ಕೊಂಡು. ಬಾವ ಸುಮ್ಮನಿರಿ. ಕಂಟೀಣ, ನಾನು ಇವಳಿಗೆ ಪ್ರಪೋಸ್ ಮಾಡೋದನ್ನ ನೀವು ನೋಡಿದ್ರಿ, ಆದರೆ ನಾನು ನೀವು ಸ್ನೇಹಕ್ಕಂಗೆ ಪ್ರಪೋಸ್ ಮಾಡಿರೋದು ನೋಡೇ ಇಲ್ಲ. ಸೊ ಪ್ಲೀಸ್ ಇವಾಗ ಪ್ರಪೋಸ್ ಮಾಡ್ತೀರಾ? ಏಯ್ ಸುಮ್ಕಿರ್ಲಾ. ಹ್ಞೂ ಬಾವ, ಒಂದ್ಸಲ ಸ್ನೇಹಕ್ಕಂಗೆ ಪ್ರಪೋಸ್ ಮಾಡಿ. ನಾನು ನೋಡಿಲ್ಲ. ಸೋಕೆ ಕೊಡು. ಪ್ರೀತಿ ಒಂದೇ ಆದ್ಮೇಲೆ ಹೂ ಒಂದೇ ಆದ್ರೂ ನಡೆಯುತ್ತೆ. ತಗೊಳ್. ಏನ್ ಸುಮ್ಮ ನೀನು? ಪ್ಲೀಸ್ ಕಂಟಿ ಅಣ್ಣ, ಪ್ರಪೋಸ್ ಮಾಡಿ. ಮಾಸ್ ಹೀರೋ ಲವರ್ ಬಾಯ್ ಆಗೋದನ್ನ ನಾವು ನೋಡ್ಬೇಕು. ಮಾಡಿ. ಅವರಿಬ್ರು ಅಷ್ಟೊಂದು ಕೇಳ್ತಿದ್ದಾರೆ, ಪ್ರಪೋಸ್ ಮಾಡ್ರಿ. ನನ್ಗೂ ಒಂದ್ಸಲ ಕೇಳ್ಬೇಕು ನೋಡ್ಬೇಕು ಅನ್ನೋ ಆಸೆ ಆಗ್ತಿದೆ. ಬಸ್ರಿ ಬೈಕೆ ಇಲ್ಲ ಅನ್ಬಾರ್ದು ಬಾವ, ಪ್ರಪೋಸ್ ಮಾಡಿ.
ಓದಿಯಾರೋ ನಿಮ್ಮನ್ನ ಲಗ್ನ ಆಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಂತೀವಿ. ನನ್ನ ಕೈ ಹಿಡ್ದು ಕತ್ಲಲ್ಲಿ ನಿಂತಿರೋ ನನ್ನ ಬದುಕನ್ನ ಬಂಗಾರ ಮಾಡಿ ಬಂಗಾರಮ್ಮನ ಸೊಸೆ ಆಯ್ತಿರೋ ಸ್ನೇಹ ಅವರೇ. ಮಿಸ್ ಇನ್ಬೇಕಿಂದ ನಿಮ್ಮ ಹೃದಯ ನಂದು, ಅದನ್ನ ಜೋಪಾನ ಮಾಡೋ ಜವಾಬ್ದಾರಿನೂ ನಂದು. ನನ್ನ ಜೊತೆ ಇರ್ತೀರಲ್ವಾ? ನನ್ನ ಹೃದಯನೇ ಹೂ ಮಾಡಿ ನಿಮ್ ಕಾಲಡಿ ಇಡ್ತಾ ಇದ್ದೀನಿ. ನೀವು ತುಳಿದ್ರು ಸರಿ, ಅದನ್ನ ಎತ್ಕೊಂಡು ನನ್ನ ಮಹಾರಾಜನಾಗಿ ಮಾಡಿದ್ರು ಸರಿ, ನಾನು ಯಾವತ್ತಿದ್ರು ನಿಮ್ಮ ಸೇವಕನೇ. ನೀವ್ ಯಾವತ್ತಿದ್ರು ನನಗೆ ಮಹಾರಾಜನೇ, ನಾನು ನಿಮ್ ಸೇವಕಿ. I love you. ಸೂಪರ್ ಕಂಟಿ ಅಣ್ಣ. ಸೂಪರ್ ಸ್ನೇಹ ಅಕ್ಕ. ಸಚಿನ್, ಇವರಿಬ್ರದು ಜನ್ಮ ಜನ್ಮದ ಪ್ರೀತಿ.